ಧಾರವಾಡ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ ಜೋಶಿಯವರು ಹುಬ್ಬಳ್ಳಿಯ ನೃಪತುಂಗ ಬೆಟ್ಟದಲ್ಲಿ ಮತಯಾಚಿಸಿದರು. ಹುಬ್ಬಳ್ಳಿಯ ನೃಪತುಂಗ ಬೆಟ್ಟಕ್ಕೆ ಮುಂಜಾನೆ ಪಾದಯಾತ್ರೆಯ ಮೂಲಕ ಆಗಮಿಸಿದ ಪ್ರಹ್ಲಾದ ಜೋಶಿಯವರು ವಾಯು ವಿಹಾರಿಗಳಲ್ಲಿ ಈ ಬಾರಿ ಬಿಜೆಪಿಗೆ ಬೆಂಬಲಿಸುವಂತೆ ವಿನಂತಿಸಲಾಯಿತು. भारत माता की जय, भारत माता की जय, भारत माता की जय, जय श्री राम, जय श्री राम। इस बार 400 पार, इस बार 400 पार, इस बार 400 पार, अब की बार ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಜಯವಾಗಲಿ. ಇವತ್ತಿನ ನೃಪತುಂಗ ಬೆಟ್ಟದ ವಾಯುವಿಹಾರ ಸಂಘದ ಎಲ್ಲರ ಉದ್ದೇಶಿಸಿ ಇದೀಗ ತಾನೇ ಮಾತಾಡ್ತಿರ್ತಕ್ಕಂಥ ನಮ್ಮೆಲ್ಲರ ನಾಯಕರು, ಕೇಂದ್ರದ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರೇ, ಈ ಭಾಗದ ಜನಪ್ರಿಯ ತ್ರಿವಳಿ ಪಾಲಿಕೆ ಸದಸ್ಯರಾಗಿರ್ತಕ್ಕಂಥ ವೀರಣ್ಣ ಚೌಡಿ ಅವರೇ, ಸಿದ್ದು ಮುಗಲಿಶೆಟ್ಟರೆ, ಸಂತೋಷ್ ಚವ್ಹಾಣ್ ಅವರೇ, ಸನ್ನು ಉಸ್ಮಾನಿ ಅವರೇ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಹಿರಿಯರೇ ಹಾಗೂ ಬಂಧುಗಳೇ, ಕಳೆದ ಸಲನೂ ಕೂಡ ನಾವು ಚುನಾವಣೆ ಸಂದರ್ಭದಲ್ಲಿ ಇಲ್ಲಿ ಬಂದಿದ್ವಿ, ತಮ್ಮ ಜೊತೆ ಉದ್ದೇಶಿಸಿ ಮಾತಾಡಿದ್ವಿ. ತಾವೇನು ಮಾತು ಕೊಟ್ಟಿದ್ರಿ ಅದರ ಪ್ರಕಾರ 100% ಮಾಡೋ ಮುಖಾಂತರ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸೋದಕ್ಕೆ ತಮ್ಮ ಮತ್ತೊಮ್ಮೆ ಹೃದಯಪೂರ್ವಕ ತದನಂತರ ನಾವೇನು ಮಾತು ಕೊಟ್ಟಿದ್ವಿ ಅದರ ಪ್ರಕಾರ ನಡ್ಕೊಳ್ಳುವಂಥದ್ದು ಕಳೆದ 10 ತಿಂಗಳಲ್ಲಿ ನಾವು ಮಾಡಿದ್ದೇವೆ. 3-4 ಸಲ ನಾವು ಬೆಟ್ಟಕ್ಕೆ ಬಂದು ಬೇರೆ ಬೇರೆ ಯೋಚನೆಗಳಿಗೆ ಸಂಬಂಧಪಟ್ಟಾಗೆ ಯಾವ ರೀತಿಯಾಗಿ ಇನ್ನೂ ಇದು ಡೆವಲಪ್ಮೆಂಟ್ ಆಗಬೇಕು ಅನ್ನೋಂಥದ್ದು ಯೋಚನೆ ಇತ್ತು. ಅದಕ್ಕೆ ತಕ್ಕಂಗೆ ಪ್ರಗತಿಯನ್ನು ಮಾಡ್ತಾ ಇದ್ದೇವೆ. ಇವತ್ತು ದೇಶದ ಚುನಾವಣೆ ತಮ್ಮ ಮುಂದೆ ಇರ್ತದೆ, ಸಾರ್ವತ್ರಿಕ ಚುನಾವಣೆ. ಆದರೆ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಇದನ್ನು ಗಲ್ಲಿ ಚುನಾವಣೆ ಅನ್ನುವಂಥ ರೀತಿಯಲ್ಲಿ ತೆಗೆದುಕೊಂಡು ಹೋಗುವಂಥ ಪ್ರಯತ್ನ ಆಗ್ತೇವೆ. ಯಾವ ದೇಶದ ಚುನಾವಣೆ ಅಂತೈತೆ ಆ ದೇಶದ ಬಗ್ಗೆ ಚಿಂತನೆ ಮಂಥನ ಆಗ್ತಕ್ಕಂಥ ಚುನಾವಣೆ ಆಗಬೇಕು ವಿನಾ ಇವತ್ತು ನಾವು ನೋಡ್ತಾ ಇದ್ದೀವಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಇವತ್ತಿನವರೆಗೂ ಕೂಡ ದೇಶದ ಚುನಾವಣೆ ನಡೆದ್ರೆ ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಿದ್ದು ಹೊರತು ದೇಶದ ಅಭಿವೃದ್ಧಿ ಆಗಲಿ ದೇಶದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಕೆಲಸ ಆಗ್ತಿಲ್ಲ. ಹೀಗಾಗಿ ತಾವು ಆಗಲೇ ನೋಡಿದ್ರಿ, ಕಳೆದ 10 ವರ್ಷದ ಅವಧಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಅಭೂತಪೂರ್ವವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದನ್ನು ನಾವು ನೋಡಿದ್ದೇವೆ. ಅದರ ಜೊತೆಗೆ ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ಮಾನ್ಯ ಪ್ರಹ್ಲಾದ್ ಜೋಶಿ ಅವರಿಗೆ ಕಲ್ಲಿದ್ದಲು ಮತ್ತು ಸಂಸದೀಯ ಮಂಡಳಿ ಖಾತೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಕಲ್ಲಿದ್ದಲ ಇಲಾಖೆಯಲ್ಲಿ ಇವತ್ತು ನಾನು ನಿಮ್ಮ ಮುಂದೆ ಭಾಳ ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛೆಪಡ್ತೀನಿ. ಅವ್ರಿಗೇನು ಇವತ್ತು ಈ ಖಾತೆಯನ್ನು ಕೊಟ್ಟರು, ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸ್ವತಃ ಟ್ವೀಟ್ ಮಾಡಿ ಹೇಳಿದ್ರು, ಒಬ್ಬ ಒಳ್ಳೆಯ ಸಚಿವನಾಗಿ ಅದ್ಭುತವಾಗಿರ್ತಕ್ಕಂಥ ಅದರ ಜೊತೆಗೆ ವಿಶೇಷವಾಗಿ ನಮ್ಮ ಧಾರವಾಡ ಜಿಲ್ಲೆಗೆ, ಹುಬ್ಬಳ್ಳಿ ಧಾರವಾಡ ಮಹಾನಗರಕ್ಕೆ ಸಂಬಂಧಪಟ್ಟಾಗೆ ಏನು ಅಭಿವೃದ್ಧಿ ವಿಷಯಗಳಿದ್ದು ಈಗಾಗಲೇ ನಾವು ಸಾಕಷ್ಟು ಪುಸ್ತಕದಲ್ಲಿ ಹೇಳಿದ್ದಾರೆ. ಅದನ್ನು ಹೊರತುಪಡಿಸಿ ಅನೇಕ ವಿಷಯಗಳನ್ನು ಇವತ್ತು ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಡೆವಲಪ್ಮೆಂಟ್ ದೃಷ್ಟಿಯಿಂದ ವಿಷನ್ ಮತ್ತು ಮಿಷನ್ ಅಂತ ಹೇಳ್ತೇವೆ ಅದನ್ನು ಸ್ಪಷ್ಟತೆಯಾಗಿ ಇಟ್ಕೊಂಡು ಹೋಗುವಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ನಾನೆಲ್ಲ ವಿನಂತಿ ಮಾಡ್ತೇನೆ, ಯಾಕಂದರೆ ಎಲ್ಲರೂ ನಾವು ಇಲ್ಲಿ ಇದ್ದಂಥವ್ರು ಆಲ್ಮೋಸ್ಟ್ ಎಲ್ಲ ಪ್ರಬುದ್ಧರ ಇದ್ದಿರ್ತಕ್ಕಂಥವ್ರು ಇದೆ. ಆದ್ರೆ ಹೇಳ್ತೇವೆ ನಾವು ಮತದಾನ ಮಾಡುವಂಥದ್ದು ಭಾಳಷ್ಟು ಕಮ್ಮಿ ಆಗುತ್ತೆ. ಹೀಗಾಗಿ ಈ ಸಲ ನಮ್ಮೆಲ್ಲರ ಗುರಿ ಐತಿ, ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರ ಕಳೆದ ಸಲ ಚುನಾವಣೆಯಲ್ಲಿ 36,000 ಮತಗಳಿಂದ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಿದ್ರಿ. ಈ ಸಲ ನಾವು ವಿನಂತಿ ಇಟ್ಕೊಂಡೇವಿ, ನಮ್ಮೆಲ್ಲರೂ ಕೂಡಿ ಒಂದು ಟಾರ್ಗೆಟ್ ಅಂದ್ರೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 75,000ಕ್ಕಿಂತ ಹೆಚ್ಚಿನ ಲೀಡನ್ನು ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಇವತ್ತು ನಾವು ಹೇಳುವುದಷ್ಟರಲ್ಲಿ ಇಲ್ಲಿರ್ತಕ್ಕಂಥ ವಾಯುವರು ಬಹಳ ದೊಡ್ಡ ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ನೀವೆಲ್ಲರೂ ಬರ್ತೀರಿ ಬೆಳಗ್ಗೆಯಿಂದ ಹೋಗುವಂಥದ್ದು. ಅದನ್ನ ನಾವು ವಿನಂತಿ ಮಾಡ್ತೀನಿ, ತಾವು ಹಾಕ್ತೀರಿ, ತಮ್ಮ ಜೊತೆ ಎಲ್ಲರ ಜೊತೆ ತಮ್ಮ ಬಂಧು ಮಿತ್ರಗಳನ್ನ, ಸಂಬಂಧಿಗಳನ್ನ ಎಲ್ಲರೂ ಮಾತಾಡ್ರಿ. ಅನೇಕ ವ್ಯಾಪಾರಸ್ಥರಿದ್ದೀರಿ, ನಿಮ್ಮ ಅಂಗಡಿಗೆ ಬರ್ತಕ್ಕಂಥ ಗಿರಾಕಿಗಳ ಜೊತೆನೂ ಮಾತಾಡ್ರಿ. ಒಂದಿಷ್ಟು ಹ್ಯಾಂಡ್ ಬಿಲ್ಲನ್ನು ಇಟ್ಕೊಳ್ರಿ. 7ನೇ ತಾರೀಕಿಗೆ ನಡೀತಕ್ಕಂಥ ಮತದಾನ 10 ಗಂಟೆ ಒಳಗೆ ಮತದಾನ ಆಗಬೇಕು ಅನ್ನತಕ್ಕಂಥ ವಿನಂತಿ ಮಾಡ್ತೇನೆ. ಉಳಿದ ಕಡೆ ನಾವು ನೋಡ್ತೇವೆ ಯಾವ ಸರದಿಯಲ್ಲಿ ಯಾರು ನಿಂತಿರ್ತಾರೆ ಅನ್ನೋದು ನೀವು ನೋಡಿದಿರಿ, ಅನೇಕ ವಿಡಿಯೋಗಳು ಬಂದಿದ್ದಾವೆ. ಈಗ ಅದೇ ಪ್ರಮಾಣದಲ್ಲಿ ಒಂದು ಅರ್ಧ ತಾಸು ಲೇಟ್ ಆದ್ರೆ ಚಿಂತನೆ ನಾವು ನಿಂತು ಹಾಕಿದ್ರೆ ಮುಂದಿನ 5 ವರ್ಷದ ಭವಿಷ್ಯ ನಮ್ಮ ಮಕ್ಕಳದು ಮೊಮ್ಮಕ್ಕಳದು ಸುರಕ್ಷಿತವಾಗಿರ್ಬೇಕಂದ್ರೆ ಭಾರತೀಯ ಜನತಾ ಪಾರ್ಟಿಗೆ ವಿನಂತಿ ಮಾಡಿ ನಾನು 2 ಮಾತನ್ನು ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಬೆಳಿಗ್ಗೆ ಎದ್ದು ನೀವು ವಾಕಿಂಗ್ ಮಾಡುವಂತ ಕೆಲವರು ವಾಪಸ್ ಹೋಗೋರಿದ್ದೀರಿ, ಕೆಲವರು ವಾಕಿಂಗ್ ಮಾಡ್ತಾ ಇದ್ದೀರಿ. ಇಂಥ ಸಂದರ್ಭದಲ್ಲಿ ಬಂದು ನಿಮಗೆ ತೊಂದರೆ ಕೊಟ್ಟದ್ದಕ್ಕೆ ಕ್ಷಮೆ ಇರಲಿ. ಇವತ್ತಿನ ಭಾರತದ ಸ್ಥಿತಿ ಇನ್ನೂ ಉತ್ತುಂಗಕ್ಕೆ ಹೋಗಬೇಕು, ವಿಕಸಿತ ಭಾರತ ಆಗಬೇಕು, ಅಂದರೆ ಡೆವಲಪ್ಡ್ ಭಾರತ ಆಗಬೇಕು. ಆ ಹಿನ್ನೆಲೆಯಲ್ಲಿ ಕಳೆದ 10 ವರ್ಷದಲ್ಲಿ ಹಲವಾರು ಕ್ರಮಗಳನ್ನು, ಹಲವಾರು ಯೋಜನೆಗಳನ್ನು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಾವು ರೂಪಿಸಿದ್ದೇವೆ. ಅದರ ಪರಿಣಾಮವಾಗಿ ಜಾಗತಿಕ ಮಟ್ಟದಲ್ಲಿ ಕೂಡ ಭಾರತದ ಹಿರಿಮೆಗರಿಮೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿಯಾಗಿದೆ. ಮತ್ತು ಕಳೆದ 10 ವರ್ಷದಲ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಕೂಡ
ಹಲವಾರು ಯೋಜನೆಗಳು ಪ್ರಾರಂಭ ಆಗಿದ್ದಾವೆ. ನಮ್ಮ ಪುಸ್ತಕದಲ್ಲಿಯೂ ಇದೆ, ನಮ್ಮ ಕರಪತ್ರದಲ್ಲಿಯೂ ಇದೆ. ಹಾಗಾಗಿ ವಿಕಸಿತ ಧಾರವಾಡ ಹಾಗೂ ವಿಕಸಿತ ಭಾರತ, ವಿಕಸಿತ ಧಾರವಾಡ ಜಿಲ್ಲೆ ಆಗಲಿಕ್ಕೆ, ಹುಬ್ಬಳ್ಳಿ ಧಾರವಾಡ ಆಗಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಮತ್ತು ನರೇಂದ್ರ ಮೋದಿಯವರ ನೇತೃತ್ವ ಭಾಳ ಅಗತ್ಯವಾಗಿದೆ. ಆದ್ದರಿಂದ ಪ್ರತಿ ಬಾರಿ ಕಳೆದ ಹಲವಾರು ವರ್ಷಗಳಿಂದ ಹೆಚ್ಚು ಕಡಿಮೆ 90ರ ದಶಕದಿಂದ ಭಾರತೀಯ ಜನತಾ ಪಾರ್ಟಿಗೆ ನಾವು ಆಶೀರ್ವದಿಸಿದ್ದೀರಿ ಮತ್ತು ಇಲ್ಲಿವರೆಗೆ ನಮ್ಮ ಸರ್ಕಾರ ಆಗಲಿ, ನಾನಾಗಲಿ, ನಮ್ಮ ಸಂಪೂರ್ಣವಾದಂಥ ನಮ್ಮ ಭಾರತ ಸರ್ಕಾರ ಒಂದೇ ಒಂದು ಕರಪ್ಷನ್ನದ ಆರೋಪ ಕೂಡ ಇರಲಾರದಂತೆ ನಾವು ಪ್ರಥಮ ಬಾರಿಗೆ ಸ್ವತಂತ್ರ ಬಂದು ಪ್ರಥಮ ಬಾರಿಗೆ ಕರಪ್ಷನ್ ಫ್ರೀ ಗೌರ್ಮೆಂಟನ್ನು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಾನು ಅತ್ಯಂತ ಅಭಿಮಾನದಿಂದ ಹೇಳ್ತೇನೆ. ಹಾಗಾಗಿ ನಿಮಗೆ ನಾನು ವಿನಂತಿ ಮಾಡ್ತೇನೆ, ಜಗತ್ತಿನ ಅತ್ಯಂತ ವಿಕಸಿತ ದೇಶವನ್ನಾಗಿ ಭಾರತವನ್ನು ಮಾಡಲಿಕ್ಕೆ ತಮ್ಮೆಲ್ಲರ ಆಶೀರ್ವಾದ ಬೇಕು ಅಂತ ಕೇಳಲಿಕ್ಕೆ ನಾನು ಬಂದಿದ್ದೇನೆ. ಇವತ್ತು ನಿಂತೀರಿ ಅಂದರೆ ನನಗೆ ನಮ್ಮ ಪಕ್ಷಕ್ಕೆ ಓಟ್ ಹಾಕೋರೇ ನಿಂತಿದ್ದೇನೆ. ಈ ಸಂದರ್ಭದಲ್ಲಿ ಜನಪ್ರಿಯ ಶಾಸಕರಾದ ಮಹೇಶ್ ತೆಂಗಿನಕಾಯಿ, ಪಾಲಿಕೆ ಸದಸ್ಯರಾದ ವೀರಣ್ಣ ಸಬಡಿ, ಸೀಮಾ ಮುಗಲಿಶೆಟ್ಟರ್, ಸಂತೋಷ್ ಚವ್ಹಾಣ್, ಬೀರಪ್ಪ ಖಂಡೇಕಾರ್, ಬಿಜೆಪಿ ಮುಖಂಡ ಈಶ್ವರಗೌಡ ಪಾಟೀಲ್, ವಿಶ್ವನಾಥ್ ಪಾಟೀಲ್, ಲೋಕೇಶ್ ಮುಂತಾದವರು ಉಪಸ್ಥಿತರಿದ್ದರು.